PU ಸೈನ್ಸ್ ಕಾಲೇಜಿನ ಸೊಸೈಟಿ. ನಾನು ದ್ವಿತೀಯ PUCಯಲ್ಲಿ ಶೇಕಡ 97ರಷ್ಟು ಅಂಕವನ್ನು ಗಳಿಸಿದ್ದೇನೆ. ನಮ್ಮ ಊರು ಬೆಳಿಕೆರೆ ಪುಟ್ಟ ಗ್ರಾಮ. ನಾನು ವೈದ್ಯರಾಗಬೇಕೆಂದು ಆಸೆಯನ್ನು ಇಟ್ಕೊಂಡಿದ್ದೀನಿ. ಸೈನ್ಸ್ ಡಿಪಾರ್ಟ್ಮೆಂಟ್ ಅವರು ಆಯೋಜಿಸಿದಂತಹ CET ಕ್ರ್ಯಾಶ್ ಕೋರ್ಸ್ ತುಂಬ ಮಕ್ಕಳಿಗೆ ಹೆಲ್ಪ್ ಆಗಿದೆ. ಅವರು ಕಲಿಸಿರ್ತಕ್ಕಂಥ ಫ್ಯಾಕಲ್ಟಿ ಸಹಿತ ನಮಗೆ ಚೆನ್ನಾಗಿ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ಒಳ್ಳೆ ರೀತಿಯಾಗಿ ಎಕ್ಸ್ಟ್ರಾ ಕ್ವಶನ್ಸ್ ಆಗಲಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗುವ ಹಾಗೆ ಹೇಳ್ತಾ ಇದ್ದಾರೆ. ಸೊ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 4 ಶಾಲೆಯ ಪ್ರಾಂಶುಪಾಲರು, 4 ಕಾಲೇಜಿನ ಪ್ರಾಂಶುಪಾಲರು CET ತರಬೇತಿ ನಡೆಯುತ್ತಿದ್ದ MDR PU ಸೈನ್ಸ್ ಕಾಲೇಜಿನಲ್ಲಿ ಪ್ರೆಸೆಂಟ್ ಇದ್ದು ನಮ್ಮೆಲ್ಲರನ್ನು ಚೆನ್ನಾಗಿ ನೋಡ್ತಾ ಆಮೇಲೆ ಬೆಂಬಲ ಮತ್ತು ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಸೊ ಎಲ್ಲರ ಪರವಾಗಿ ಅವರಿಗೂ ಸಹಿತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅವರು ಆನ್ಲೈನ್ ತರಬೇತಿಯನ್ನು ಆಯೋಜಿಸಿದ್ರು. ಅದು ಸಹಿತ ಅಲ್ಲಿಯ ಟೀಚರ್ಸ್ ಸಹಿತ ನಮಗೆ ಒಳ್ಳೆಯ ರೀತಿಯಾಗಿ ಪಾಠ ಮಾಡ್ತಾ ಇದ್ರು. ಎಲ್ಲ ಮಕ್ಕಳಿಗೆ ಸಹಿತ ಅಂಡರ್ಸ್ಟ್ಯಾಂಡ್ ಆಗ್ತಾ ಇತ್ತು. ಬಟ್ ಟೆಕ್ನಿಕಲ್ ಇಶ್ಯೂ ಇಂದಾಗಿ ಕಂಫರ್ಟೇಬಲ್ ಆಗಿಲ್ಲ ಕ್ಲಾಸಸ್ಗಳು. ಸೊ ಬಟ್ ಈಗ ನಡೆಸಿರ್ತಕ್ಕಂಥ ಆಫ್ಲೈನ್ ಕ್ಲಾಸಸ್ಗಳು ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ. ಅವ್ರು ಕಲಿಸಿರ್ತಕ್ಕಂಥ ಫ್ಯಾಕಲ್ಟಿ ಸಹಿತ ನಮಗೆ ಒಳ್ಳೆ ರೀತಿಯಾಗಿ ವರ್ಷಿಟ್ ಬಿಡಿಸ್ತಾ, ಎಕ್ಸ್ಟ್ರಾ ಕ್ವಶನ್ ಬಿಡಿಸ್ತಾ, ಆಮೇಲೆ ನಮಗೆ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗೋ ಹಾಗೆ ಬಿಡಿಸ್ತಾ ಇದ್ದಾರೆ. ಆಮೇಲೆ ಕಡಿಮೆ ಸಮಯದಲ್ಲಿ ನಾವು ಹೇಗೆ CET ಅನ್ನು ಫೇಸ್ ಮಾಡಬೇಕು, ಹೇಗೆ MCQಗಳನ್ನು ಬಿಡಿಸಬೇಕು, ಆಮೇಲೆ MCQಗಳನ್ನು ಕ್ಲಿಯರ್ ಮಾಡಬೇಕು, ಈ ರೀತಿಯಾಗಿ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲ ಮಕ್ಕಳಿಗೆ CET ಮತ್ತು NEET ಪರೀಕ್ಷೆಯನ್ನು ಬರೆಯುವಂಥ ಕರೇಜನ್ನು ಮೂಡಿಸಿದ್ದಾರೆ. ಸೊ ಎಲ್ಲ ಫ್ಯಾಕಲ್ಟಿಯರು ಸಹಿತ ಚೆನ್ನಾಗಿದ್ದಕ್ಕೆ ಸೈನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಅಪ್ಪ ಅವರು ನಮಗೆ ಸ್ಟಡಿ ಮಟೀರಿಯಲ್ಸನ್ನು ವಿತರಣೆ ಮಾಡಿದ್ದಾರೆ. ಅವು ಚೆನ್ನಾಗಿದ್ದಾವೆ, ಇನ್ನೂ ಚೆನ್ನಾಗಿ ಮಾಡಬೇಕೆಂದು ಕೇಳ್ಕೊಳ್ತೀನಿ. ಸೊ ಲಾಸ್ಟಾಗಿ ಎಲ್ಲರ ಪರವಾಗಿ ಸೈನ್ಸ್ ಡಿಪಾರ್ಟ್ಮೆಂಟ್ಗೆ ತುಂಬ ಧನ್ಯವಾದಗಳನ್ನು ಹೇಳಿ